ಏನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದ್ದಾರೆ ಡಾಕ್ಟರ್ ಮಂಜುನಾಥ್ ಅವರು ರಾಜಕೀಯಕ್ಕೆ ಬರಬೇಕು ಅನ್ನೋದೇ ಇರಲಿಲ್ಲ. ಅವರು ಬಯಸಿ ಬಂದಿರತಕ್ಕಂಥದ್ದಲ್ಲ. ಇವತ್ತು ದೆಹಲಿಯ ಹೈಕಮಾಂಡ್ ನಿಂದ ನನ್ನ ಮೇಲೆ ಎಲ್ಲಾ ರೀತಿಯ ಒತ್ತಡಗಳನ್ನು ಹಾಕಿದ್ರು. ಡಾಕ್ಟರ್ ಮಂಜುನಾಥ್ ಅವ್ರನ್ನ ನೀವು ಒಪ್ಪಿಸಲೇಬೇಕು, ಅವ್ರನ್ನ ಇವತ್ತು ಲೋಕಸಭೆಗೆ ಅಭ್ಯರ್ಥಿ ಮಾಡಲೇಬೇಕು ಅಂತ ಹೇಳಿ ನನ್ನ ಮೇಲೆ ಹಲವಾರು ರೀತಿಯ ಒತ್ತಡವನ್ನು ಹಾಕದಂತ ಹಿನ್ನೆಲೆ ಒಳಗೆ ಇವತ್ತು ನಾವು ಅಂತಿಮವಾಗಿ ನಿರ್ಣಯ ಮಾಡತಕ್ಕಂಥದ್ದೇನಿದೆ. ಇವತ್ತು ಅವರ ಬಗ್ಗೆ ನಮ್ಮ ವಿವರಣೆಗಳು ತುಂಬಾ ಸಣ್ಣತನದಲ್ಲಿ ಮಾತಾಡೋದಂತ ಕೆಲವು ಪದಗಳನ್ನು ಗಮನಿಸಿದ್ದೇನೆ. ನಾನು ಇವತ್ತು ಆ ವ್ಯಕ್ತಿಗಳಿಗೆ ಹೇಳ್ತೀನಿ, ಅವರ ಸಂಸ್ಕೃತಿ ಬಗ್ಗೆ, ಅವರ ಒಂದು ಸೇವೆಯ ಬಗ್ಗೆ ಚರ್ಚೆ ಮಾಡತಕ್ಕಂಥ ಒಂದು ಉಂಗುಷ್ಟಕ್ಕೂ ಸಮಾನವಿಲ್ಲ ಅಂತಕ್ಕಂಥದ್ದು ನಾನು ಹೇಳ್ತೀನಿ. ರಾಜಕೀಯದಲ್ಲಿ ಚುನಾವಣೆ ಗೆದ್ದಿರಬಹುದು, ಬೆಳೆದಿರಬಹುದು ಹಲವಾರು ರೀತಿಯಲ್ಲಿ, ಆದರೆ ಅವರು ಮಾಡಿರ್ತಕ್ಕಂಥ ಒಂದು ಸೇವೆ ಇರ್ಬೋದು, ಅವರಲ್ಲಿರ್ತಕ್ಕಂಥ ಒಂದು ಪ್ರಾಮಾಣಿಕ ಒಂದು ಪರಿಶುದ್ಧವಾದಂತ ಅವರ ಒಂದು ಜೀವನ ಏನಿದೆ ಅದರ ಮುಂದೆ ನೀವು ಯಾರು ಸರಿಸಾಟಿ ಅಲ್ಲ. ನೀವೇನೇ ಮಾತಾಡೋದು ಪಾಪ ಹೇಳ್ತಾನೆ ಆ ವ್ಯಕ್ತಿ. ಇವತ್ತು ಬೆಳಗ್ಗೆ ನನ್ನ ಮನಸ್ಸಿಗೆ ನೋವಾಯ್ತು. ಈ ರೀತಿಯ ಮಾತುಗಳನ್ನ ಅವರ ಒಂದು ದುಡಿಮೆ ಏನಿದೆ ಡಾಕ್ಟರ್ ಮಂಜುನಾಥ್ ಅವರದು ಕಳೆದ 17 ವರ್ಷಗಳ ಕಾಲ ಅವರ ನಿರಂತರವಾದಂತಹ ಶ್ರಮದಲ್ಲಿ ಇವತ್ತೇನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದಂತ ರೀತಿಯಲ್ಲಿ ಒಂದು ಆಸ್ಪತ್ರೆ 2000 ಬೆಡ್ಗಳನ್ನು ಹೊಂದಿರತಕ್ಕಂಥ ಆಸ್ಪತ್ರೆ ಈ ದೇಶದಲ್ಲಿದ್ರೆ ಅದು ಜಯದೇವ ಆಸ್ಪತ್ರೆ ಅಂತಕ್ಕಂಥ ಒಂದು ಕೀರ್ತಿ. ಇವತ್ತು ಅಮೆರಿಕದ ಅಧ್ಯಕ್ಷರು ಸಹ ಅವರಿಗೆ ಶ್ಲಾಘನಾ ಪತ್ರವನ್ನು ಕೊಟ್ಟಂತದ್ದೇನಿದೆ. ಅವರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದನ್ನ ರಾಜಕೀಯವಾಗಿ ಇವತ್ತು ಬಳಸಿದಿರ್ತಕ್ಕಂಥ ಪದ ಏನಿದೆ, ಆ ಪದ ನಾನು ಗಮನಿಸಿದಾಗ ನನ್ನ ಮನಸ್ಸಿಗೆ ನೋವಾಯ್ತು. ನನ್ನ ತಂಗಿ ಹೇಳಿದ್ರು, ಅದರಲ್ಲೂ ವಿಶೇಷವಾಗಿ ನಮ್ಮ ಡಾಕ್ಟರ್ ಮಂಜುನಾಥ್ ಮಗ ಸಾತ್ವಿಕ್ ಅಂತ ಅವ್ರ ಮಗ ಏನಿದ್ದಾನೆ, ಅವನು ಅವ್ರ ತಂದೆಯನ್ನು ಮೀರಿಸ್ತಕ್ಕಂಥ ಒಂದು ವೈದ್ಯಕೀಯ ವೃತ್ತಿಯಲ್ಲಿ ಬೆಳೀತಾ ಇದ್ದಾನೆ. ಅವನು ನನಗೆ ಮೊನ್ನೆ ಬಹಳ ಕೆಟ್ಟ ರೀತಿಯಲ್ಲಿ ಮೊದಲನೇ ಬಾರಿಗೆ ನನಗೆ ತುಂಬಾ ರೀತಿಯ ಪ್ರಶ್ನೆಗಳನ್ನು ಮಾಡಿದೆ. ಯಾತಕ್ಕೆ ನೀವು ಇಂಥ ತೀರ್ಮಾನವನ್ನು ನಮ್ಮ ತಂದೆ ಮೇಲೆ ಹೊರಿಸ್ತಾ ಇದ್ದೀರಿ? ನಾವು ಕುಟುಂಬ ನೆಮ್ಮದಿಯಿಂದಿದ್ದೇವೆ, ನಮಗಿದ್ರ ಅವಶ್ಯಕತೆ ಇಲ್ಲ ಅಂತೇಳಿ. ಆದ್ರೆ ನನಗೆ ಎಲ್ಲೋ ಒಂದು ಕಡೆ ಇವತ್ತು ಅವರನ್ನ ನಿಲ್ಲಿಸಲೇಬೇಕು ಅಂತೇಳಿ ದೆಹಲಿಯಿಂದ ಒತ್ತಡಗಳಿರ್ತಕ್ಕಂಥದ್ದು, ಬಹುಶಃ ದೇಶದ ಆರೋಗ್ಯ ಕ್ಷೇತ್ರದಲ್ಲಿ ಅವರಿಂದ ಇನ್ನೂ ಒಂದು ದೊಡ್ಡ ಮಟ್ಟದ ಸೇವೆ ಈ ದೇಶಕ್ಕೆ ಬೇಕಿದೆ ಅಂತಕ್ಕಂಥದ್ದು ಅವರಲ್ಲಿ ಏನಾದರೂ ಭಾವನೆ ಇತ್ತು, ಅವ್ರನ್ನ ಅಭ್ಯರ್ಥಿ ಮಾಡ್ಕೋಬೇಕು ಅಂತ ಇದ್ದಾರೆ ಅನ್ನತಕ್ಕಂಥದ್ದು ನನ್ನ ಮನಸ್ಸಿನಲ್ಲಿ ಬಂದಂಥದ್ದೇನಿದೆ. ಇವತ್ತು ಅವರ ಬಗ್ಗೆ ಕ್ಷುಲ್ಲಕವಾಗಿ ಮಾತನಾಡ್ತಕ್ಕಂಥ ವ್ಯಕ್ತಿಗಳಿಗೊಂದು ಮಾತಾಡಿದೆ. ನಾವು ರಾಜಕಾರಣದಲ್ಲಿದ್ದೇವೆ, ನಮ್ಮ ಮೇಲೆ ಏನು ಬೇಕಾದ್ರೂ ಮಾತನಾಡಿ, ಆದ್ರೆ ಡಾಕ್ಟರ್ ಮಂಜುನಾಥ್ ಮೇಲೆ ಮಾತನಾಡ್ತಕ್ಕಂಥ ವ್ಯಕ್ತಿತ್ವ ಒಂದು ಜೀವನದಲ್ಲಿ ಒಂದು ಸಣ್ಣ ಮಟ್ಟದಲ್ಲಿ ಬೆಳೆಸ್ಕೊಂಡು ಬಂದಂತವ್ರಲ್ಲ. ನಿಮ್ಗೆ ನೀವೇನೇನು ಮಾಡಿದ್ದೀರಿ, ಏನೇನು ಎಷ್ಟು ಕುಟುಂಬಗಳನ್ನು ಹಾಳು ಮಾಡಿದ್ದೀರಿ, ಇದೆಲ್ಲ ನೋಡಿದ್ದೇನೆ ನಾನು. ಇವತ್ತು ಅದೆಲ್ಲ ನಮ್ಮ ಮುಂದೆ ಇರತಕ್ಕಂಥದ್ದು. ಅದರಿಂದ ಇವತ್ತು ನಮ್ಮ ವಿಶೇಷವಾಗಿ ಡಾಕ್ಟರ್ ಮಂಜುನಾಥ್ ಅವರಿಗೆ ಬಿಜೆಪಿಯಿಂದಲೇ ಅಭ್ಯರ್ಥಿಯಾಗಿದ್ದ ಸೂಚನೆ ಕೊಟ್ಟಿದ್ದು ನಾನೇ ಕೊಟ್ಟಿದ್ದೇನೆ. ದೇವೇಗೌಡರು ಒಪ್ಪಿರಲಿಲ್ಲ, ಯಾವುದೇ ಕಾರಣಕ್ಕೂ ಬಿಜೆಪಿ ನಿಲ್ಲಬಾರದು ಅಂದ್ರು. ಕೊನೆಗೆ ನಾನು ಅಂತಿಮವಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ 2 ಗಂಟೆಗಳ ಕಾಲ ಅವರು ಮನವೊಲಿಸಿದ್ದೇನೆ. ಇದರಲ್ಲಿ ಯಾವುದೇ ಕಾರಣಕ್ಕೂ ನನ್ನ ಪಕ್ಷಕ್ಕೆ ಹಿನ್ನಡೆ ಆಗ್ಲಿಕ್ಕೆ ಅವಕಾಶ ಕೊಡೋದಿಲ್ಲ. ನಾನು ಏನೋ ಒಂದು ದೂರದೃಷ್ಟಿ ಇಟ್ಕೊಂಡಿದ್ದೇನೆ. ಇವತ್ತೇನು 18 ಲಕ್ಷ ಮತದಾರರು ಈ 3 ಕ್ಷೇತ್ರದಲ್ಲಿದ್ದಾರೆ ಬೆಂಗಳೂರು ನಗರದಲ್ಲಿ. ನಮ್ಮ ಭಾಗದಲ್ಲಿ ಕೇವಲ 11 ಲಕ್ಷ ಮತದಾರರಿದ್ದಾರೆ. ಅದು ಎಲ್ಲದರ ಹಿನ್ನೆಲೆಯಲ್ಲಿ ಅದರ ಜೊತೆಗೆ ಇವತ್ತು ಈ ಭಾಗದಲ್ಲಿ ಇರ್ತಕ್ಕಂಥ ಹೆಚ್ಚಿನ ಮತದಾರರು ಉತ್ತರ ಇಂಡಿಯಾದಿಂದ ಬಂದಿರತಕ್ಕಂಥವರಿದ್ದಾರೆ. ನಮ್ಮ ಪಕ್ಷದ ಚಿಹ್ನೆಯ ಬಗ್ಗೆ ಕೆಲವರು ಸರಿಯಾದ ರೀತಿ ಮಾಹಿತಿಗಳಿಲ್ಲ. ಅದೆಲ್ಲವನ್ನ ಲೆಕ್ಕಾಚಾರ ಮಾಡಿ ನಾನು ಅವರನ್ನ ಬಿಜೆಪಿಯಿಂದ ನಿಲ್ಲಿ ಅಂತಕ್ಕಂಥ ಸೂಚನೆ ಒತ್ತಡ ಹಾಕಿರ್ತಕ್ಕಂಥ ನಾನು ಹಾಕಿದ್ದೇನೆ ಹೊರತು ಅವರು ಮಂಜುನಾಥ್ ಅವರು ಇವತ್ತು ಕೆಟ್ಟ ರೀತಿಯಲ್ಲಿ ಏನೊಂದು ಹೇಳಿಕೆ ಕೊಟ್ಟಿದ್ದಾನೆ, ಏನೋ ದೊಡ್ಡ ನಮ್ಮ ರಾಮನಗರ ಜಿಲ್ಲೆ ಅಭಿವೃದ್ಧಿ ಮಾಡಿರ್ತಕ್ಕಂಥವನು ಅವ್ರ ಹೆಸರು ಹೇಳಲಿಕ್ಕೂ ನನಗೆ ಇವತ್ತು ಬರೋದಿಲ್ಲ. ಇವತ್ತು ಒಂದು ಮಾತು ಹೇಳ್ತೇನೆ, ಇವತ್ತು ನಿಲ್ಲಿಸಿರ್ತಕ್ಕಂಥದ್ದು ಅವರು ಈ ಚುನಾವಣೆಯಲ್ಲಿ ಗೆಲ್ಲಬೇಕು. ಈ ಚುನಾವಣೆಯಲ್ಲಿ ಈ ಒಂದು ಕ್ಷೇತ್ರದಿಂದ ಒಬ್ಬ ಉತ್ತಮವಾದಂತಹ ಒಬ್ಬ ವ್ಯಕ್ತಿ ಸಮಾಜಕ್ಕೆ ಕೊಡುಗೆಯಾಗಿ ಭಾಗದ ಜನತೆ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ತೆಗೆದುಕೊಂಡಂತ ನಿರ್ಧಾರ. ಚುನಾವಣೆಯಲ್ಲಿ ಎದುರಿಸಲಿಕ್ಕೆ ಸಿದ್ಧ ಇದ್ದೇವೆ. ನಿಮ್ಮ ಮಾತುಗಳು, ನಿಮ್ಮ ಗರ್ವ, ನಿಮ್ಮ ಹಣದ ದುರಹಂಕಾರ ಏನಿದೆ ಅದಕ್ಕೆ ಜನತೆ ಪಾಠ ಕಲಿಸ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾನು ಎಲ್ಲ ಸಹೋದರಿಯರಿಗೆ, ಹಿರಿಯರಿಗೆ ಈ ಸಂದರ್ಭದಲ್ಲಿ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಸಹೋದರಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಬಂದಿದ್ದೇನೆ.
ಇವತ್ತು ಈ ಭಾಗದಲ್ಲಿ 3 ಲೋಕಸಭಾ ಕ್ಷೇತ್ರಗಳಿದ್ದಾವೆ. ಈ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಕೊಡುಗೆಯೂ ಸಹ ಇವತ್ತು ಈ ಚುನಾವಣೆಯಲ್ಲಿ ಈ ಮೈತ್ರಿ ಅಭ್ಯರ್ಥಿಗಳ ಗೆಲುವಿಗೆ ನಿಮ್ಮೆಲ್ಲರ ಒಂದು ಸಹಕಾರ ಇರಲಿ ಅಂತಕ್ಕಂಥ ಮನವಿಯನ್ನು ಸಲ್ಲಿಸಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರಿ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ ಮಾತು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.